ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಳ ಗ್ರಾಮದಲ್ಲಿ ಯುಗಾದಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಹಯ್ಯಾಳ ಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಗೂ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೇವು ಬೆಲ್ಲ ಪರಸ್ಪರ ನೀಡಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹಯ್ಯಾಳ ಲಿಂಗೇಶ್ವರ ಅರ್ಚಕರಾದ ಸಕ್ರಪ್ಪ ತಾತನವರು, ಶ್ರೀ ಮೌನೇಶ್ವರ ದೇವಸ್ಥಾನದ ಅರ್ಚಕರಾದ ನಿಂಗಯ್ಯ ತಾತನವರು ಭಾಗವಹಿಸಿ ಯುಗಾದಿ ಹಬ್ಬದ ಆಚರಣೆ ಮಹತ್ವ ತಿಳಿಸಿದರು. ಹನುಮಂತರಾಯ ಮೇಸ್ತ್ರಿ ಹಾಗೂ ವೆಂಕಟೇಶ್ ಬೇಟೆಗಾರ ಮಾತನಾಡಿ, ಯುಗಾದಿ ಹೊಸ ವರ್ಷವು ಸಡಗರ ಸಂಭ್ರಮ ತರಲಿ, ಹಳೆ ಬೇರಿಗೆ ಹೊಸ ಚಿಗುರು ಮೂಡಿ ಎಲ್ಲರಲ್ಲೂ ಬೇವು ಬೆಲ್ಲದ ಮಿಶ್ರಿತ ಸವಿಭಾವನೆ ತರಲಿ ಎಂದು ಕೋರಿದರು. ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗಾದಿ ಹಬ್ಬ ರೈತರಿಗೆ ವರ್ಷದ ಮೊದಲನೇ ಹಬ್ಬ. ರೈತರ ಬೆಳೆ ಸಮೃದ್ಧವಾಗಿ ಬರಲಿ, ಅವರು ಬಾಳು ಹಸನಾಗಸಲಿ ಎಂದು ಕೋರಿದರು. ನಂತರ ಊರಲ್ಲಿ ವಿವಿಧ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಊರಿನ ಮುಖಂಡರಾದ ದೇವೇಂದ್ರಪ್ಪ ಚಿಕ್ಕನಹಳ್ಳಿ, ದೊಡ್ಡ ದೇಸಾಯಿ, ಮಾರ್ತಣ್ಣಪ್ಪ ದೊರೆ, ಮಲ್ಲಯ್ಯ ದೇವಲ್ಗುಡ್, ದೇವೇಂದ್ರಪ್ಪ ಗೌಡ, ಸಣ್ಣ ದೇಸಾಯಿ, ನಾಗಣ್ಣ ಗುತ್ತೇದಾರ್, ದೇವೇಂದ್ರಪ್ಪ ನಾಯ್ಕೋಡಿ, ಹೊನ್ನಯ್ಯ ಕೊಂಗಡಿ, ಹನುಮಂತರಾಯ ಪೂಜಾರಿ, ಶೇಖಣ್ಣ ಹೂಗಾರ್, ಮಾನಯ್ಯ ಶಾಪುರ್ಕರ್, ಭಾಗಣ್ಣ ಸಿದ್ದಾಪುರ್, ಲಿಂಗಣ್ಣ ಮಾಸ್ತರ್, ಆಮ್ಲಯ್ಯ ಬೇಟೆಗಾರ, ಮಲ್ಲಯ್ಯ ಶಾಂತಪುರ್, ತಿಮ್ಮಯ್ಯ ಕನ್ನಳ್ಳಿ, ಶಿವಮನಯ್ಯ ನಾಯಕ್, ಶರಣಗೌಡ ಸೇರಿದಂತೆ ಅನೇಕರು ಭಾಗವಹಿಸಿ ಯುಗಾದಿ ಹಬ್ಬದ ಕಳೆ ಹೆಚ್ಚಿಸಿದರು.